ರಾಜಕೀಯ ಜೀವನ ಶುದ್ಧ ಅಸ್ತ, ಶುದ್ಧವಾದ ಒಂದು ಪರಿಶುದ್ಧವಾದ ಒಂದು ಬಿಳಿ ಬಟ್ಟೆಯಂತೆ ಅವರ ಒಂದು ರಾಜಕಾರಣ ಜೀವನ. ಇವತ್ತಿನ ಪರಿಸ್ಥಿತಿ, ವಾಸ್ತವ ಪರಿಸ್ಥಿತಿ ಒಳಗಡೆ ಅಂತ ರಾಜಕಾರಣಿಗಳನ್ನು ಈ ಕರ್ನಾಟಕ ಕಳ್ಕೊಂತು ಅಂತಂದ್ರೆ ಇಲ್ಲ ಸಲ್ಲದ ಆಪಾದನೆ ಮಾಡಿದ್ರು. ಈಗ ನಿಜವಾಗ್ಲೂ ಕುಮಾರಸ್ವಾಮಿ ಮೇಲೆ ಇರೋ ಹಗರಣನೆಲ್ಲ ತೆಗೆದು ಬಿಟ್ಬಿಡೋಣ ಬಿಡಿ. ಈಗ ಮಾಡ್ತಾ ಇಲ್ದಿರೋರಿಗೆ ಮಾಡೋರೆ ಅಂತ ಹೇಳಿದ್ರೆ ಮಾಡಿರೋರು ಇನ್ನೇನೇ ಅವರಲ್ಲ. ಈಗಾಗಲೇ ಮೂಡ ಹಗರಣದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯನ ವಿರುದ್ಧ ಪ್ರಾಸಿಕ್ಯೂಷನ್ನ ಕೊಟ್ಟಿದ್ದಾರೆ, ಅನುಮತಿ ಸಹ ಕೊಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ಜೆಡಿಎಸ್ನವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಅವರಿಗೆ ನೈತಿಕತೆ ಇದೆ ಅಂತ ಹೇಳಿಬಿಟ್ಟು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ನಾವು ಜನದ ಹತ್ರನೇ ಕೇಳೋಣ, ಸಿದ್ದರಾಮಯ್ಯವರು ನಿಜಕ್ಕೂ ರಾಜೀನಾಮೆ ಕೊಡಬೇಕಾ ಬೇಡವಾ ಅಂತ ಹೇಳಿ. ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ಬಿಜೆಪಿ ಹಾಗೂ ಜೆಡಿಎಸ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಸಹ ಮಾಡ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ರಾಜೀನಾಮೆ ಕೊಡಬೇಕಾ? ಕೊಟ್ಟರು ತುಂಬ ಒಳ್ಳೆಯದೇ. ಯಾಕೆಂದರೆ ಇವಾಗ ಇಲ್ಲಿ ಬಂದ್ಬಿಟ್ಟು ಕರ್ನಾಟಕದ ಪರಿಸ್ಥಿತಿ ತುಂಬ ಹದಗೆಟ್ಟುಂಟಾಗಿದೆ. ಮೊದಲೇದು ಹೆಣ್ಮಕ್ಳಿಗೆ ಎಲ್ಲೋಕ್ಕೂ ಇದಾಯ್ತಾ ಇಲ್ಲ, ತುಂಬ ಹೆಣ್ಮಕ್ಳಿಗೆ ತೊಂದರೆ ಆಯ್ತಿದೆ. ಮತ್ತು ಹೆಣ್ಮಕ್ಳು ಟೂ ಶರ್ಟ್ಗಳು ಮಾಡ್ಕೊತಾ ಇದ್ದಾರೆ. ಇಲ್ಲೇನಂದರೆ ಸರ್ಕಾರದಲ್ಲಿ ಇದು ಯಾವ್ದು ಕೆಲಸನೂ ಆಗಿಲ್ಲ ರೋಡಲ್ಲಿ. ಪಬ್ಲಿಕ್ಕಿಗಂತೂ ಒಂದು ಇದಾದರೂ ಅಂತ ಯಾವುದೋ ಒಂದು ಮೋರಿ ಆಗಲಿ, ಒಂದು ರೋಡ್ ಆಗಲಿ, ಒಂದು ನೀರಿನ ಎಲ್ಲ ಸಮಸ್ಯೆಗಳು ಇದೆ. ಅದಕ್ಕೋಸ್ಕರ ಅವ್ರು ಕೊಟ್ಟರು ತುಂಬ ಒಳ್ಳೇದು. ಮತ್ತೆ ಇವರು ಇಲ್ಲ ಇಲ್ಲ ಅಂದ್ಬಿಟ್ಟು ಬರೇ ಮಾತು ಸುಳ್ಳು ಹೇಳಿ 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 ಫುಲ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟಿದ್ದಾರೆ. ಇವಾಗ ಡಾಕ್ಯುಮೆಂಟೇ ಸಿಕ್ಕಾದ್ಮೇಲೆ ಕೊಡಲೇಬೇಕು ಅವರು. ಹಾಗೆ ಇವಾಗ ಕುಮಾರಸ್ವಾಮಿ ಅವ್ರಿಗೆ ಕೂಡ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಅದೇ ಕುಮಾರಸ್ವಾಮಿ ಅವರು ಹಗರಣಗಳು ತುಂಬಾ ಮಾಡಿದ್ದಾರೆ, ಅವ್ರಿಗೂ ಕೊಡಿ ಅಂತ ಹೇಳಿ. ಕೊಡ್ಲಿ, ಯಾರ್ದಾಗಿದೆ, ಯಾರು ಸತ್ಯ, ಯಾರ್ದು ಇದು ಒಳ್ಳೆ ಈಚೆ ಬರುತ್ತೆ. ಈಚೆ ಬಂದು ತಪ್ಪಾಡ್ದ್ರೆ ಒಳಗೆ ಹೋಗ್ತಾರೆ. ಇವಾಗ ಇಲ್ಲಿ ಮಾಡಿರೋದಂತೂ ಸತ್ಯ ಆಗಿದೆ, ಡಾಕ್ಯುಮೆಂಟ್ ಸಿಕ್ಕಿದೆ ಕೈಗೆ. ಇವರೇ ಸಿ ಎಮ್ ಆಗಿ ಇವರೇ ಮಾಡಿರೋದು, ಬೇರೆ ಯಾರೂ ಮಾಡಿಲ್ಲ. ಯಾವುದೋ ಕಾಲದಲ್ಲಿ 2001ರಲ್ಲಿ ಮೂಡ ಹಗರಣಕ್ಕೆ ಹೋಗ್ಬಿಟ್ಟು 2008ರಲ್ಲಿ ಇವರು ಕೃಷಿ ಭೂಮಿ ಅಂತ ತೋರಿಸಿದ್ದಾರೆ. ಅಲ್ಲಿಗೆ ಗೊತ್ತಾಗುತ್ತಿಲ್ಲ ಇವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಬಂದಿದ್ದಾರೆ ಈಚೆ ಕಡೆ. ಕೊಟ್ಟರು ತುಂಬ ಒಳ್ಳೇದು. ಯಾಕಂದರೆ ಹೆಣ್ಮಕ್ಳಿಗೆ ಸ್ವತಂತ್ರ ಓಡಬೇಕಂದ್ರೆ ಸಿದ್ದರಾಮಯ್ಯ ಕೊಡಲೇಬೇಕು. ಇವಾಗ ನೀವೇ ನೋಡ್ತಾ ಇದ್ರಿ ಎಷ್ಟು ಸ್ಟೂಡೆಂಟ್ಗಳು ಆತ್ಮಹತ್ಯೆ ಮಾಡ್ಕತ್ತೆ. ಎಲ್ಲೋದು ಹೆಣ್ಮಕ್ಳಿಗೆ ಜಾಗ ಓಡಾಡೋಕ್ಕೂ ಆಗ್ತಾ ಇಲ್ಲ. ಮತ್ತು ಎಲ್ಲಿ ನೋಡಿದ್ರು ಇದು ಮಾಡ್ಕೊತವ್ರೆ ಹೆಣ್ಮಕ್ಳಿಗೆ. ಇವರು ಹೆಣ್ಮಕ್ಳು ದಲಿತರು ಇವರೇ ದಲಿತರಾಗ್ಬಿಟ್ಟು ದಲಿತರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಫಸ್ಟು ಸಿ ಎಮ್ ಹೋಗ್ಬೇಕು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಹಾಗೂ ಜೆಡಿಎಸ್ನವರು ಪಾದಯಾತ್ರೆ ಸಹ ಮಾಡಿದ್ದಾರೆ. ಹಾಗೆ ರಾಜ್ಯಪಾಲರು ಕೂಡ ಅವರಿಗೆ ಮನ್ನಣೆ ಕೊಟ್ಟು ಕ್ರಮ ತಗೊಳ್ಳಿ, ಕಾನೂನು ಕ್ರಮ ಅಂತ ಹೇಳಿ ಪ್ರಾಸಿಕ್ಯೂಷನ್ ಕೂಡ ಹಾಕಿದ್ದಾರೆ. ಈಗ ಏನು ಸಿದ್ದರಾಮಯ್ಯ ಅವ್ರು ನಿಜಕ್ಕೂ ರಾಜೀನಾಮೆ ಕೊಡಬೇಕಾ? ಯಾತಕ್ಕೆ ಕೊಡಬೇಕು? ಸಿದ್ದರಾಮಯ್ಯನವ್ರದ್ದು ಇಲ್ಲಿ ಪ್ರತ್ಯಕ್ಷವಾಗಿ ಏನು ಅವರು ಅದರ ಪಾತ್ರ ಇದೆ ಇದರಲ್ಲಿ. ವ್ಯವಸ್ಥೆ ಒಳಗಡೆ ಕುಟುಂಬ ಅಂದ ತಕ್ಷಣ ಇವರು ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಮಾತ್ರನೇ ಅವ್ರು ಅದಕ್ಕೆ ಭಾಗಿದಾರರಾಗ್ತಾರೆ. ಅದು ಯಾವುದು ಅವರು ಅಂಥದ್ರಲ್ಲಿ ಅವರು ಭಾಗಿದಾರ ಆಗಿಲ್ಲ. ಜೊತೆಗೆ ಅವರು ಒಂದು ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದೇ ಆದ ಒಂದು ವ್ಯವಸ್ಥೆ ಮತ್ತು ಒಂದು ಬದ್ಧತೆ ಇಟ್ಕೊಂಡು ಅವರು ರಾಜಕಾರಣ ಮಾಡ್ಕೊಂಡು ಬಂದಿರೋವಂಥವ್ರು ಅವರು. ಆದ್ದರಿಂದ ಅವರನ್ನು ರಾಜೀನಾಮೆ ಕೇಳೋದು ಇದು ಒಂದು ರಾಜಕೀಯ ಪ್ರೇರಿತನೇ ಬಿಟ್ಟರೆ ಇಲ್ಲ ಅವರ ಏನು ವಿರೋಧ ಪಕ್ಷದವರ ಒಂದು ಅವರ ಅಜೆಂಡಾನೇ ಹೊರತು ಇದು ಜನಗಳ ಅಜೆಂಡಾ ಅಲ್ಲ, ಅಥವಾ ಸರ್ಕಾರದ ಅಜೆಂಡಾ ಅಲ್ಲ. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಬೇಕು, ಒಬ್ಬರು ಹಿಂದುಳಿದ ನಾಯಕನ ಮತ್ತು ಅತ್ಯುತ್ತಮವಾದ ಈ ದೇಶ ಕಂಡ ಅತ್ಯುತ್ತಮ ಹಿಂದುಳಿದ ನಾಯಕನನ್ನು ಅವ್ರನ್ನ ಅವಮಾನ ಮಾಡಬೇಕು, ಜೊತೆಗೆ ಅವ್ರನ್ನ ಒಂದು ಶಕ್ತಿನ ಕುಂದಿಸ್ಬೇಕು ಅನ್ನೋ ಒಂದು ಉದ್ದೇಶನೇ ಹೊರತು ಇದರಲ್ಲಿ ಯಾವುದೇ ಆದ ವೈಯಕ್ತಿಕವಾದ ಸಿದ್ದರಾಮಯ್ಯರ ಇದು ಇಲ್ಲ. ಅವರ ರಾಜಕೀಯ ಜೀವನ ಶುದ್ಧ ಅಸ್ತ, ಶುದ್ಧವಾದ ಒಂದು ಪರಿಶುದ್ಧವಾದ ಒಂದು ಬಿಳಿ ಬಟ್ಟೆಯಂತೆ ಅವರ ಒಂದು ರಾಜಕಾರಣ ಜೀವನ. ಇವತ್ತಿನ ಪರಿಸ್ಥಿತಿ, ವಾಸ್ತವ ಪರಿಸ್ಥಿತಿ ಒಳಗಡೆ ಅಂಥ ರಾಜಕಾರಣಿಗಳನ್ನು ಈ ಕರ್ನಾಟಕ ಕಳ್ಕೊಳ್ತು ಅಂತಂದರೆ ಇದು ಬರೀ ವ್ಯವಸ್ಥೆ ಮೀರಿದಂಥ ರಾಜ್ಯವಾಗಿ ಉಳ್ಕೊಳ್ಳುತ್ತೆ. ಮತ್ತು ಪೂರ್ಣ ಪ್ರಮಾಣದ ರಾಜಕಾರಣ ಇಲ್ಲದಂಥ ಒಂದು ವಾಣಿಜ್ಯ ರಾಜಕಾರಣ ಆಗೋಗ್ಬಿಡುತ್ತೆ. ಅವರನ್ನು ರಾಜಕೀಯವಾಗಿ ಅವರ ವಿರೋಧಿಗಳು ಯಾರಲ್ಲ, ಅವ್ರಿಗೆ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಮತ್ತು ಇವರು ಅಧಿಕಾರ ಹಿಡಿಯೋಕ್ಕೋಸ್ಕರನೇ ಹೊರತು ಸಿದ್ದರಾಮಯ್ಯನ ಅವರು ವಿರೋಧಿಸ್ತಾ ಇದ್ದಾರೆ. ಏನು ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲ್ಲ ಅಂತ ಹೇಳಿ. ಹಾಗೆ ಕುಮಾರಸ್ವಾಮಿ ಅವ್ರ ಮೇಲೆ ಕೂಡ ನೀವು ಪ್ರಾಸಿಕ್ಯೂಷನ್ ತರಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಕಾನೂನು ಕ್ರಮ ತರಬೇಕಂತ ಹೇಳಿ ಇವ್ರು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವ್ರು ಕೂಡ ಮನ್ನಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರಿಗೂ ಆಗಬೇಕಾ ತನಿಖೆ? ಕುಮಾರಸ್ವಾಮಿ ಅವರಿಗೆ ಆಗಬೇಕು ಆಗಬಾರ್ದು ಅನ್ನೋದು ಕಾನೂನಿನ ವ್ಯಾಪ್ತಿ ಒಳಗಡೆ ಏನಿದೆ ಅದು. ಇವಾಗ ಕೆಲವು ಸಲ ಏನಾಗುತ್ತೆ, ನೀವೇ ಮಾಧ್ಯಮದವರೇ ಕೆಲವು ಸಲ ಹೇಳ್ತೀರಾ, ಕೆಲವು ಪರ ವಿರೋಧ ಅನ್ನೋದಕ್ಕಿಂತ ವಾಸ್ತವಾಂಶ ಮಾತಾಡಬೇಕು. ಕೆಲವು ವಿಚಾರಗಳು ತೊಗೊಂಡಾಗ 15 ವರ್ಷದಾಗಲಿ 20 ವರ್ಷದಾಗಲಿ
ಯಾಕೆ ತೊಗೋಬಾರ್ದು ಅಂತ ನೀವೇ ಕೆಲವು ಮುಖ್ಯವಾಹಿನಿಯವರು ಕೇಳ್ತಾರೆ. ಇದು ತಪ್ಪೆ, ಯಾಕೆ 20 ವರ್ಷದ ತೊಗೋಬಾರ್ದು, ಅದು ತಪ್ಪಲ್ವಾ, ಇವಾಗ ತೊಗೊಂಡ್ರೆ ಯಾಕೆ ತೊಗೋಬಾರ್ದು ಅಂತ ಕೇಳ್ತೀರಾ. ಅದೇ ಕೆಲವ್ರ ವಿಷಯಕ್ಕೆ ಬಂದಾಗ ಹಳೆ ಕೇಸ್ನ ಯಾಕೆ ತೊಗೊಂಡಿದ್ದೀರಾ, ಇದು 2007ರಲ್ಲಿ ಆಗಿರೋದು, 2010ರಲ್ಲಿ ಆಗಿರೋದು, ಇವಾಗ ಯಾಕೆ ತೊಗೋತಾ ಇದ್ದೀರಾ ಅಂತೀರಾ. ಅಲ್ಲಿಗೆ ಗೊಂದಲ ಯಾರಿಂದ ಆಗ್ತಾ ಇದೆ? ಇದು ವ್ಯವಸ್ಥೆಯಿಂದ ಆಗ್ತಾ ಇದೆ, ಮಾಧ್ಯಮ ಅಂತಲ್ಲ ಮತ್ತು ರಾಜಕಾರಣ ಅಂತಲ್ಲ, ಇದು ಟೋಟಲಿ ಇದು ಒಂದು ವ್ಯವಸ್ಥೆನೇ ಬೇರೆ ಕಡೆ ಹೋಗ್ತಾ ಇದೆ. ಇದು ಸಮಾಜನ ಶುದ್ಧೀಕರಣಗೊಳಿಸೋದೇ ಆಗಲಿ, ಸಮಾಜನ ಒಂದು ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ರಾಜಕಾರಣನ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗ್ತಾ ಇಲ್ಲ. ಅದು ಎಲ್ಲ ಸೇರಿಕೊಂಡು ನಾವು ಇನ್ಕ್ಲೂಡಿಂಗು ಪ್ರಜೆಗಳಾಗಲೇ ಸೇರಿ ಇದನ್ನು ನೀವು ವ್ಯವಸ್ಥಿತವಾಗಿ ಅದಕ್ಕೆ ಆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತ್ರನೇ ನಾವು ಮುಂದಿಟ್ಕೊಂಡು ಚರ್ಚೆಗಳಿಗೆ ಹೋದಾಗ ಮಾತ್ರನೇ ಇದಕ್ಕೆ ಉತ್ತರ ಸಿಗೋದು, ಉತ್ತಮವಾದ ಸಮಾಜ ಮಾಡೋಕ್ಕೆ ಸಾಧ್ಯ, ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಸಾಧ್ಯ. ಇಲ್ದಿರ ಏನಾಗ್ತದೆ, ಬರೀ ಕೆಸರ ರಾಜಾಟಗಳೇ ಹಾಕ್ಬಿಟ್ಟು ನಮ್ಮ ರಾಜಕಾರಣನೇ ಒಂದು ದುರ್ಸ್ಥಿತಿಗೆ ತಂದು ಇಟ್ಟು ರಾಜ್ಯನ ಹಾಳು ಮಾಡ್ದಂಗೆ ಆಗುತ್ತೆ. ಇದನ್ನು ನನ್ನ ಒಪಿನಿಯನ್. ಸೊ 2007 ಕೇಸ್ನ ಇವಾಗ ಯಾಕೆ ಓಪನ್ ಮಾಡಿದ್ರು, ರಾಜಕೀಯ ದ್ವೇಷ ಅಂತಾರೆ. ಇಂಥ ಅನೇಕ ಕೇಸುಗಳು ಈ ದೇಶದಲ್ಲಿ ಎಲ್ಲೋ ನಡೆದಂಥ ವಿಚಾರಗಳು ಯಾವತ್ತೋ ರಾಜಕೀಯ ಮಾತಾಡಿದಂಥವ್ರನ್ನ ಅದೇ ಎದುರಾಳಿಗಳಿಗೆ ಅದನ್ನು ಪ್ರಯೋಗ ಮಾಡಿ ಇದೇ ಇವತ್ತು ಏನು ಕೇಂದ್ರ ಸರ್ಕಾರಗಳು ಅಂಥ ಕೇಸ್ಗಳು ಹಾಕಿ ಒಳ್ಳೊಳ್ಳೆ ನಾಯಕರನ್ನು ಒಳಗೆ ಕಳಿಸಿದ್ದೀವಿ. ಇಂಥವೆಲ್ಲ ಇದು ಆಗಬಾರ್ದು. ಯಾವುದೇ ಪಕ್ಷ ಇರಲಿ, ಯಾವುದೇ ಆಗಿರಲಿ, ಒಳ್ಳೆ ಉತ್ತಮವಾದ ರಾಜಕಾರಣ ಆಗಬೇಕು, ಒಳ್ಳೆ ಬೆಳವಣಿಗೆ ಇರಬೇಕು. ನಾಳೆ ನಮ್ಮಂಥವ್ರು ನಿಮ್ಮಂಥವ್ರು ಯಾರಿಲ್ಲ, ಎಲ್ಲ ಪ್ರಜೆಗಳಿದೆ, ಈ ದೇಶದ ನಾವು ಪ್ರಜೆಗಳೇ. ಇದನ್ನು ನಾವು ಉಳಿಸೋದ್ರ ಕಡೆ ಹೋರಾಟ ಆಗಬೇಕು, ಯಾವುದು ವೈಯಕ್ತಿಕ ಆಗಬಾರ್ದು. ಬಿಜೆಪಿ ಜೆಡಿಎಸ್ ಅವ್ರು ಸೇರ್ಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು ಅಂತ ಪಾದಯಾತ್ರೆ ಕೂಡ ಮಾಡಿದ್ರು, ಅದು ಫಲಿಸ್ತು ಕೂಡ. ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದ್ದಾರೆ. ಈಗ ಏನ್ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ನಿಜಕ್ಕೂ ಕೊಡ್ಬೇಕಾ ಅಂತ? ರಾಜೀನಾಮೆ ಈಗೇನು ಅದು ಬಾಂಡಿಂಗ್ ಇಲ್ಲ. ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ಏನಿಲ್ವಲ್ಲ. ಆರೋಪ ಸಾಬೀತಾಗಿಲ್ಲ, ತನಿಖೆ ಆಗಬೇಕು. ತನಿಖೆಯಾಗಿ ಅವರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಕ್ರಮದಲ್ಲಿ ಎಂದಾಗ ಆಗ ನೈತಿಕ ಹೊಣೆಗಾರಿಕೆ ಅಥವಾ ಕಾನೂನಾತ್ಮಕ ಅಂಶ ಬರ್ತದೆ, ಆವಾಗ ಅದು ಸರಿ ಆಗ್ತದೆ. ಈಗ ತಕ್ಷಣದಲ್ಲೇ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ತಕ್ಷಣವೇ ತನಿಖೆನೇ ಆಗಿಲ್ವಲ್ಲ, ತನಿಖೆಯಾಗಿ ಸಾಬೀತಾಗಬೇಕಲ್ಲ. ಈಗೇನು ಅದರ ಇಲ್ಲ, ಅವಶ್ಯಕತೆನೇ ಇಲ್ಲ. ರಾಜ್ಯಪಾಲರಿಗೆ ಮರ್ಯಾದೆ ಕೊಟ್ಟು ನಿಮ್ಮ ನೈತಿಕತೆ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಿ ಅನ್ನೋದು ಬಿಜೆಪಿ ಜೆಡಿಎಸ್. ಅದು ವಿರೋಧ ಪಕ್ಷದ ರೀತಿ ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಈಗ ಕುಮಾರಸ್ವಾಮಿ ಅವ್ರ ಹಗರಣಗಳು ಕೂಡ ಆಚೆ ಬರಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವರು ಕೂಡ ಪ್ರಾಸಿಕ್ಯೂಷನ್ಗೆ ಅಪ್ಲೈ ಮಾಡಿದ್ದಾರೆ. ಕಾಂಗ್ರೆಸ್ನವ್ರು ಅಪ್ಲೈ ಮಾಡಿದಾರಾ? ಕಾಂಗ್ರೆಸ್ನವ್ರು ಮಾಡಿಲ್ಲ, ಅದು ಹಿಂದಿನಿಂದ ನಡ್ಕೊಂಬಂದಿದ್ದು ಅಂತ ಪೇಪರಲ್ಲಿ ನೋಡಿದ್ದೀವಿ. ಕಾಂಗ್ರೆಸ್ನವರು ಅಂತೆಲ್ಲ ತನಿಖಾ ಸಂಸ್ಥೆ ತನಿಖಾ ವರದಿ ಕೊಟ್ಟಿದೆ ಅಂತ ಬರ್ತಾ ಇದೆ ಪೇಪರ್ನಲ್ಲಿ, ಅಷ್ಟು ಮಾತ್ರ ಗೊತ್ತು. ಅವರು ಕೂಡ ರಾಜೀನಾಮೆ ಕೊಡ್ಲಿ ಅಂತ. ಅವ್ರ ರಾಜೀನಾಮೆ ಅವ್ರದ್ದು ಇನ್ನೂ ಏನು ಆರೋಪ ಸಾಬೀತಾಗಬೇಕಲ್ಲ. ಯಾರ್ದು ಆರೋಪ ಸಾಬೀತಾಗಿಲ್ಲ. ಆರೋಪ ಸಾಬೀತಾದಮೇಲೆ ಕಾನೂನಾತ್ಮಕ ಅಂಶಗಳ ಆಧಾರದ ಮೇಲೆ ಅವ್ರಿಗೆ ಕೊಡಲೇಬೇಕಾಗ್ತದೆ. ಈಗ ಸದ್ಯ ಸಿದ್ದರಾಮಯ್ಯವ್ರಿಗೂ ಆ ಪರಿಸ್ಥಿತಿ ಇಲ್ಲ, ಕುಮಾರಸ್ವಾಮಿಗೂ ಆ ಪರಿಸ್ಥಿತಿ ಇಲ್ವಲ್ಲ, ನಡೀತಾ ಇದೆ. ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟು ತನಿಖೆ ಆದಮೇಲೆ ತಾನೇ ಅದು ಗೊತ್ತಾಗೋದು. ಅಲ್ಲಿ ತನಕ ಕೊಡಬೇಕು ಅಂತ ಯಾವುದೇ ರೀತಿಯ ಇದಿಲ್ಲ, ಏನೋ ಕಾನೂನಾತ್ಮಕ ಈ ಬಾಂಡಿಂಗ್ ಇಲ್ಲ. ಅದಕ್ಕೆ ಕೊಟ್ಟೆ ಕೊಡಬೇಕು ಅಂತ ಏನಿಲ್ಲ. ಅವರವ್ರ ಇಷ್ಟ, ಅದು ಅವರವರ ನೈತಿಕ ಹೊಣೆಗಾರಿಕೆ, ಅವರವ್ರ ಸ್ವಂತ ಯೋಚನೆ ಬಿಟ್ಟಿದ್ದೆ ಅಷ್ಟೇ. ಕೆಲವರು ಹಿಂದೆ ಎಲ್ಲ ಕೊಟ್ಟಿದ್ರು ಏನೊಂದು ಅಪರಾಧ ಏನೋ ಆರೋಪ ಬಂದಾಗ. ಇದು ಇನ್ನೂ ಆರೋಪ ಅಲ್ಲೇ ದೂರಿನ ಮೇಲೆ ಈಗ ತನಿಖೆ ಮಾಡಬೇಕು ಅಷ್ಟೇ. ಅವರು ಆರೋಪ ಮಾಡೋರು ಏನದೇ ಸಾಬೀತಾಗಿಲ್ಲ, ತನಿಖೆ ಆದಮೇಲೆ ಗೊತ್ತಾಗೋದು.